ಎಲೆಕೋಸೆ ನಿನ್ನಿಂದ ಏನು ಅಡುಗೆ ಮಾಡ್ಬೋದು ಅಂತ ಕೇಳಿದ್ರೆ ನನ್ನ ಬಿಟ್ಬಿಡಿ ನಮ್ಮ ಅಣ್ಣನ್ನ ಕೇಳಿ ಅಂತ ಹೇಳುತ್ತೆ. ಅಂದರೆ ಕಾಲಿಫ್ಲವರ್, ಎಲೆಕೋಸು. ಅದಕ್ಕೆ ನಾವಿವತ್ತು ದಿಢೀರ್ ಅಡುಗೆಯಲ್ಲಿ ಮಾಡ್ತಾ ಇದ್ದೀವಿ ಎಲೆಕೋಸು ರೋಲ್ಸ್. ನೀವು ಪನ್ನೀರ್ ರೋಲ್ಸನ್ನ ನೋಡಿರ್ತೀರಾ, ಬ್ರೆಡ್ ರೋಲ್ ಕೂಡ ಟೇಸ್ಟ್ ಮಾಡಿರ್ತೀರಾ. ಆದರೆ ಇವತ್ತು ನಾನು ದಿಢೀರ್ ಅಡುಗೆಯಲ್ಲಿ ತೋರಿಸ್ತಾ ಇದ್ದೀನಿ ಎಲೆಕೋಸು ರೋಲ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಕೂಡ ಮಾಡ್ಬೋದು. ಬನ್ನಿ ಹಾಗಾದರೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಎಲೆಕೋಸು, ಕಡಲೆ ಹಿಟ್ಟು, ಹೆಸರುಬೇಳೆ ಹಿಟ್ಟು, ಹಸಿಮೆಣಸಿನಕಾಯಿ, ಎಣ್ಣೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೊಸರು, ಸೋಡಾ, ಶುಂಠಿ, ಜೀರಿಗೆ, ಸಾಸಿವೆ, ತೆಂಗಿನ ತುರಿ, ಕರಿಬೇವು, ಉಪ್ಪು. ನೋಡ್ಕೊಂಡ್ರಾ ವೀಕ್ಷಕರೇ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ? ಈಗ ನೋಡಿ, ಫಸ್ಟು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕಬೇಕು, ಹಾಗೆ ಹಸಿ ಶುಂಠಿ ಕೂಡ, ಒಂದು ಸ್ವಲ್ಪ ಜೀರಿಗೆ ಕೂಡ, ಕೊತ್ತಂಬರಿ, ಕರಿಬೇವು ಕೂಡ, ಹಾಗೆ ಹಸಿಮೆಣಸಿನಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ತೆಂಗಿನ ತುರಿ. ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾತ್ರ. ಈಗ ಮೊಸರನ್ನ ಹಾಕಿ ರುಬ್ಬಬೇಕು. ಈಗ ರುಬ್ಬಿರುವಂಥ ಮಿಶ್ರಣನ ಈ ಬೌಲ್ಗೆ ಹಾಕಬೇಕು. ರುಬ್ಬಿರುವಂಥ ಮಿಶ್ರಣಕ್ಕೆ ಹೆಸರುಬೇಳೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟು ಮತ್ತು ಹೆಸರುಬೇಳೆ ಹಿಟ್ಟು ರುಬ್ಬಿರುವಂಥ ಮಿಶ್ರಣಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಈಕ್ವಲ್ ಆಗಿ ಹಾಕಬೇಕು. ಹಾಗೆ ಒಂದು 2 ಚಿಟಿಕೆಯಷ್ಟು ಸೋಡಾ ಕೂಡ ಹಾಕ್ತಾ ಇದ್ದೀನಿ. ಇದು ತುಂಬ ಗಟ್ಟಿಯನ್ನು ಕಲಿಸ್ಕೊಳ್ಳೋದು ಬೇಡ. ನಾವು ಈ ಬಜ್ಜಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈ ಥರ ಎಲೆಕೋಸನ್ನ ಕಟ್ ಮಾಡ್ಕೊಂಡಿರಬೇಕು. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಮೇಲೆ ಈ ಥರ ಶೋಧಿಸೋದನ್ನು ಈ ಥರ ಇಡಬೇಕು. ಆಮೇಲೆ ನೀವು ಈ ಎಲೆಕೋಸಿನ ಮೇಲೆ ಕಲಸಿರುವಂಥ ಹಿಟ್ಟನ್ನು ಈ ಥರ ಎಲ್ಲ ಕಡೆ ಸವರಿ. ಆಮೇಲೆ ಈ ಥರ ರೋಲ್ ಮಾಡಬೇಕು. ರೋಲ್ ಮಾಡಿದ ಮೇಲೆ ಜಾಲರಿಯಲ್ಲಿ ಇಡಬೇಕು. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ವಾ, ಈ ಅಡುಗೆ ಮಾಡೋದು ತುಂಬ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ. ನಿಮಗೆ ನಾನು ಆಗಲೇ ಹೇಳಿದ್ನಲ್ವಾ, ಬ್ರೆಡ್ ರೋಲು, ಪನ್ನೀರ್ ರೋಲು ಅದೆಲ್ಲ ಕರೆದಿರೋ ಅಂಥ ಅಡುಗೆ. ಅದು ಕೂಡ ಈ ಥರನೇ ಹೆಸರಿದೆ ಅಲ್ವಾ, ರೋಲ್ಸ್. ಸೊ ಇದು ಕೂಡ ನೀವು ಕರೆದಿರೋಂಥ ಅಡುಗೆ ಅಂತ ತಿಳ್ಕೊಂಡಿದ್ರಿ, ಆದರೆ ಇದು ಬೇಯಿಸ್ತಾ ಇರೋವಂಥ ಅಡುಗೆ. ನೋಡಿ, ಈಗ ಬೆಂದಿದೆ. ಪ್ಯಾನ್ಗೆ ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಹಾಗೆ ಕರಿಬೇವು ಕೂಡ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನ ತುರಿ, ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ, ಬೇಯಿಸಿರೋಂಥ
ಸ್ಟಫ್ಡ್ ಎಲೆಕೋಸನ್ನ ಹಾಕಿದ್ದೀನಿ ಒಗ್ಗರಣೆಗೆ. ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮೇಲೆ, ಏನಕ್ಕಂದರೆ ನಾವು ಒಳಗಡೆ ಏನು ಸ್ಟಫ್ ಮಾಡಿದ್ದೀವಿ ಆ ಪದಾರ್ಥಕ್ಕೂ ಕೂಡ ನಾವು ಉಪ್ಪನ್ನು ಹಾಕಿದ್ವಿ ಅಲ್ವಾ, ಅದಕ್ಕೇನೆ. ನೋಡಿ, ಬೊಂಬಾಟಾಗಿ ರೆಡಿ ಆಯಿತು. ನೋಡಿದ್ರಾ ಎಲೆಕೋಸು ರೋಲ್ಸ್ ಹೇಗೆ ಮಾಡೋದು ಅಂತ? ಅದು ದಿಢೀರಾಗಿ. ಎಲೆಕೋಸು ರೋಲ್ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ, ಹಸಿ ಶುಂಠಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಹಸಿ ಮೆಣಸಿನಕಾಯಿ, ಉಪ್ಪು, ತೆಂಗಿನ ತುರಿ, ಮೊಸರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಜೊತೆಗೆ ಹೆಸರುಬೇಳೆ ಹಿಟ್ಟು, ಕಡಲೆ ಹಿಟ್ಟು, ಸೋಡಾ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಎಲೆಕೋಸಿನ ಮೇಲೆ ಕಲಸಿದ ಈ ಹಿಟ್ಟನ್ನು ಸವರಿ ರೋಲ್ ಮಾಡಿಕೊಳ್ಳಿ. ಎಲೆಕೋಸಿನ ಈ ರೋಲ್ಗಳನ್ನು ಹಬೆಯಲ್ಲಿ ಬೇಯಿಸಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ತೆಂಗಿನ ತುರಿ, ಅರಿಶಿನ, ಹಬೆಯಲ್ಲಿ ಬೇಯಿಸಿಕೊಂಡ ಎಲೆಕೋಸು ರೋಲ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಎಲೆಕೋಸು ರೋಲ್ಸ್ ಅನ್ನು ಸವಿಯಲು ಕೊಡಿ.